ಆಪರೇಷನ್ ಫುಟ್ಪಾತ್ ಡ್ರೈವ್ ಜಿಬಿಎ ಕಡೆಯಿಂದ ಇವತ್ತು ಕೂಡ ಮುಂದುವರೆದಿರುವಂತದ್ದು. RR ನಗರದಲ್ಲಿ 5 ದಿನಗಳ ಹಿಂದೆ ಅಲ್ಲ, 1 ತಿಂಗಳ ಹಿಂದೆ ಇರುವಂತಹ ಒಂದು ಫುಟ್ಪಾತ್ ವ್ಯಾಪಾರಿಗಳನ್ನೆಲ್ಲ ಕಳಿಸಿರುವಂತದ್ದು. ಅಂದ್ರೆ 43 ದಿನಗಳಾಯ್ತು. 43 ದಿನದ ಹಿಂದೆಯೇ ಜಿಬಿಎ ಅಧಿಕಾರಿಗಳು ಬಂದು ಇಲ್ಲಿ ಫುಟ್ಪಾತ್ ವ್ಯಾಪಾರವನ್ನ ಮಾಡೋ ಹಂಗಿಲ್ಲ, ನೀವು ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಹೇಳಿ ಆ ಭಾಗದಲ್ಲಿ ಇರುವಂತಹ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನ ಕೂಡ ತೆರವು ಮಾಡಿದ್ರು. ಹಾಗಾಗಿ ಎಲ್ಲಿ ಜಾಗ ಸಿಗುತ್ತೋ ಅದರ ಆಪೋಸಿಟ್ ಸೈಡ್ ನಲ್ಲಿ ಒಂದಿಷ್ಟು ಹೂ ಮಾರುವಂತವರು, ತಳ್ಳೋ ಗಾಡಿಯವರು ವ್ಯಾಪಾರವನ್ನ ಮಾಡೋದಕ್ಕೆ ಬಂದಿದ್ರು. ಆದ್ರೆ ಇವತ್ತು ಕೂಡ ಜಿಬಿಎ ಅಧಿಕಾರಿಗಳು ಮಾರ್ಷಲ್ಗಳ ಸಹಾಯದಿಂದ ಬಂದು ಇಲ್ಲಿ ನಿಮಗೆ ಪರ್ಮಿಷನ್ ಇಲ್ಲ, ಅಂಗಡಿಗಳನ್ನ ಹಾಕೋಣಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಾಯ್ತು ಎಕ್ಸಾಕ್ಟ್ಲಿ ಅಂತ ಕೇಳೋಣ. ಏನಾಯ್ತು ಅಂತ 43 ದಿನದ ಹಿಂದೆನೆ ನಿಮ್ಮ ಅಂಗಡಿಗಳನ್ನ ತೆಗ್ಸಿದ್ರ ಅಂದ್ರು. 43 ದಿನದಿಂದ ಬಂದು ಏನ್ ಹೇಳಿದ್ರು ಮ್ಯಾಮ್, ತೆಗಿಬೇಕು, ಜಾಗ ಇಲ್ಲ, ನಮ್ಗೆ ಆರ್ಡರ್ ಬಂದಿದೆ, ಮೇಲಿಂದ ಆರ್ಡರ್ ತಗೊಂಡ್ಬಂದಿದೀವಿ ಅಂತ ಹೇಳಿದ್ರು ಮ್ಯಾಮ್. ಈಗ 1ನೇ ತಾರೀಕಿಂದ ಟ್ರ್ಯಾಕ್ಟರ್ ತಗೊಬಂದು ತುಂಬ್ತಾ ಇದೀವಿ. ಆ BBMP ಕಸಗುಸೋರು ಬಂದು ಏನ್ ಹೇಳ್ತಾರೆ, ಟ್ರ್ಯಾಕ್ಟರ್ ಎತ್ಕೊಬನ್ರಿ, ತುಂಬಾನೇ ಇವ್ರು ಯಾರು ಹೇಳದ್ ಮತ್ತೆ ಕೇಳ್ತಾ ಇಲ್ಲ, ಬೊಗ್ಗದೇ ಇಲ್ಲ. ಇನ್ನೊಬ್ರು ಹೊಡೆಯಕ್ ಬರ್ತಾರೆ, ಟ್ರಾಫಿಕ್ ಅವ್ರು ಕರ್ಕೊಂಡ್ಬಂದು ಏಕಾಏಕಿ ಎತ್ತಿ ಇದಕ್ ಬನ್ನಿ ಮುಳು ಯಾವ್ದಣ್ಣ ಅದು ಇದು ಕುಂಬಳಗುಟ್ಟೆ ಸ್ಟೇಷನ್ ಕರೀತಾರೆ ಸರ್. ಕೇಸ್ ಹಾಕಿದಾರೆ, ಲೆಟರ್ ಕೊಡಿ ಅಂದ್ರೆ ಕೊಡಲ್ಲ ಮೇಡಮ್. ನಿಮಗೆಲ್ಲ ಪರ್ಮಿಷನ್ ಇದೆಯಾ? ಅಂದ್ರೆ ಐಡಿ ಪರ್ಮಿಷನ್ ಇದೆ, ಎಲ್ಲರಿಗೂ ಐಡಿ ಕಾರ್ಡ್ ಇದೆ ಮ್ಯಾಮ್. ನೋಡಿ ಕೊಡಿ ಅಣ್ಣ ಬಿಚ್ಚಿ. ₹10,000 ಗಾಡಿ ತಳ್ಕೋದ್ರು ಅವರು. 10,000 ರೂಪಾಯಿ ಫೈನ್ ಕೇಳ್ತಾರೆ. ಎಲ್ಲಿ ತಂದು ಕೊಡೋದು 10,000 ರೂಪಾಯಿನ? ಫೈನ್ ಹಾಕ್ತಿದ್ದೆ ಮೊನ್ನೆ ಬೆಳಿಗ್ಗೆ ಫೈನ್ ಹಾಕಿದ್ರೆ ಮೊಬೈಲ್ ಎಲ್ಲ ಬಂದಿದೆ. ಎರಡು ಮೊಬೈಲ್ ಅಮ್ಮ ಕುಳಮ್ಮ ಅವ್ರ ಮೊಬೈಲ್ಗೆಲ್ಲ ಬಂದೈತೆ. ಇಬ್ರು ಮೊಬೈಲ್ಗೆ ಬಂತು. ನೀವು ಎಷ್ಟು ವರ್ಷದಿಂದ? ನಾವು 16 ವರ್ಷದಿಂದ ಮಾಡ್ತಾ ಇದೀವಿ ಮ್ಯಾಮ್. 16 ವರ್ಷದಿಂದ ಮಾಡ್ತಾ ಇದೀನಿ. ನನ್ಗೆ ಇದೇ ಜೀವನ, ನನಗೆ ಬೇರೆ ಎಲ್ಲೂ ಹೋಗ್ತಾಗಲ್ಲ. ನನಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ ಅಷ್ಟೇ. ನಾವು ಕಷ್ಟ ಇದೆ ಮೇಡಮ್, ತುಂಬಾ ಕಷ್ಟ ಇದೆ. ಇಬ್ಬರು ಮಕ್ಳು ಓದಿಸ್ಬೇಕಂದ್ರೆ ಒಂದು ಹೆಣ್ಮಗಳು ಕಷ್ಟ ಇಲ್ವಾ? ನೀವೇ ಹೇಳಿ. ಇವತ್ತು LKG UKG ಓದಿಸ್ಬೇಕು ಅಂದ್ರೆ 1 ಲಕ್ಷ ಕಟ್ಟಲೇಬೇಕು. ಎಲ್ಲಿಂದ ಓದ್ಸೋಣ ಹೇಳ್ರಿ? ಅವ್ರ ಮಕ್ಕಳು ಮಾತ್ರ ಬೆಳಿಬೇಕು, ನಮ್ಮ ಮಕ್ಕಳುಗಳು ಫುಟ್ಪಾತ್ ಅಲ್ಲಿ ಜನ ಓಡಾಡಕ್ಕೆ ಜಾಗ ಇದೆಯಲ್ಲ ಮ್ಯಾಮ್. ನಿಮ್ ಕಣ್ ಮುಂದೆ ನೀವೇ ನೋಡ್ರಿ ಎಷ್ಟು ಜಾಗ ಇದೆ, ಏನಿದೆ ಅಂತ. ನಾವ್ ಯಾರಿಗೂ ತೊಂದರೆನೇ ಕೊಟ್ಟಿಲ್ಲ ಇವತ್ತವರೆಗೂ. ಮಂಜುಳಾ ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. 43 ದಿನಗಳ ಹಿಂದಷ್ಟೇ ಮಾತ್ರ ಅಲ್ಲ, ಇವತ್ತು ಕೂಡ ಜಿಬಿಎ ಅಧಿಕಾರಿಗಳು ಬಂದು ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಮ್ಮ ಜೀವನ ನಾವು ಹೇಗೆ ಕಟ್ಕೊಳ್ಳೋದು, ಜೀವನ ಹೇಗೆ ಸಾಗಿಸೋದು ಅನ್ನೋ ಒಂದು ಅಳಲನ್ನ ಕೂಡ ಅವರು ತೋಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.